ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಏನು ವಿಶೇಷ ಅಂತಂದ್ರೆ ನಮ್ಮೊಂದು ಕುಬ್ಸಾ ಕಾರ್ಯಕ್ರಮದ ಇನ್ವಿಟೇಷನ್ ಅದ. ಸೊ ನಾವು ಎಲ್ಲರೂ ಅಲ್ಲಿ ಹೊಂಟೀವಿ. ಯಾರು ಹೆಂಗೆ ರೆಡಿ ಆಗ್ಯಾರ ಅಂತ ನೋಡಂಬರ್ರಿ. ನಾವು ಸಿಂಪಲ್ ಆಗಿ ರೆಡಿ ಆಗಿವಿ. ನಮ್ದೆಲ್ಲ ಯಾವಾಗಲೂ ಸಿಂಪಲ್ ಆಗಿ ಈ ಸಿಂಪಲ್ ಆಗಿ ನೋಡ್ರಿ ನೀವೆಲ್ಲರೂ ಗ್ರ್ಯಾಂಡ್ ಕಾಣಿಸ್ತೀರಿ. ನೋಡ್ರಿ ಸಸಿ ಹೆಂಗ್ ರೆಡಿ ಆಗ್ಯಾರ. ಇಲ್ಲಿ ನೋಡ್ರಿ ಅತ್ತಿ ಮೇಕಪ್ ಜಾಸ್ತಿ ಐತೇನೋ. ಪಾಪೆ ಅಲ್ಲ ಪಾಪೆ ಪಾಪ ಎಸ್ ಪಾಪೆ ನಿನ್ನೆ ಮಾಡ್ಲಿಕ್ಕತ್ತಾನ. ನೋಡ್ರಿ ಯಾವಾಗ್ಲೂ ಆನ್ ಟೈಮ್ ರೆಡಿ ಆಗ್ತಾರ, ಅವರೇ ಫಸ್ಟ್ ರೆಡಿ ಆಗೋದು. ಎಸ್ ನಾನು ಮತ್ತಿಲ್ಲೇ ಆಯ್ತು. ಇವತ್ತಿಂದು ಕುಬ್ಸದ ವಿಶೇಷ. ಕುಬ್ಸಿನ ಏನ್ ವಿಶೇಷ ಅಂತಂದ್ರೆ ನಾವು ಅಲ್ಲಿ ಹೋದ್ಮೇಲೆ ಹೇಳ್ತೀವಿ. ಇದು ನಾರ್ಮಲ್ ಕುಬ್ಸ ಅಲ್ಲ, ಇದು ನಾರ್ಮಲ್ ಕುಬ್ಸ ಅಲ್ಲ, ಒಂಥರ ವಿಶೇಷ ಕುಬ್ಸ. ಸೊ ಇದು ವಿಡಿಯೋ ಪೂರ್ತಿ ನೋಡಕ್ ಮರಿಬೇಡ್ರಿ. ಓಕೆ ಪಾಪ್ಯಾ, ಗುಡ್ ಮಾರ್ನಿಂಗ್. ಏನೋ ಗುಬ್ಬ. ಎಸ್ ಸಂಡೇ ಆರಾಮಾಗಿ ಎಲ್ಲ ಕೆಲಸ ನಡ್ತಿತ್ತು. ನಮ್ಮದು ಇನ್ನೂ ನಾಷ್ಟ ಆಗಿಲ್ಲ. ಏನೋ ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು ಹೋಗಮ್ ನಡ್ರಿ ಅಂತಂದ್ರೆ ಇವರು. ಸೊ ಹೊಂಟೀವಿ ಇವಾಗ ಹೊಂಟೀವಿ. ಪಾಪ್ಯಾ ಸಂಡೇನು ಟ್ರಾಫಿಕ್. ಇನ್ನೂ ನಾಷ್ಟ ಮಾಡಿಲ್ಲ, ಅದಕ್ಕೆ ಮಾಡಿದ ನಾಷ್ಟ ಡಬ್ಬಕ್ಕೆ ತಂದಾರೆ. ನೋಡಮ್ಮ ಸಂಡೇ ಸ್ಪೆಷಲ್ ಏನು ಮಾಡ್ರ ನೋಡ್ರಿ ಏನದು ಏನು ಹೇಳ್ತಾರೆ. ಶಾವ್ಗೆ ಉಪ್ಪಿಟ್ಟು ಮಾಡ್ರ. ಯಾಕಂದ್ರೆ ಅವ್ರಿಗೆ ಸುಸ್ಲಾ ಮಾಡ್ತೀನಿ ಅಂತ ಹೇಳಿದ್ವಿ. ನನ್ ಕೇಳಿದ್ರು ಏನು ನಾಷ್ಟ ಮಾಡಲಿ, ಸುಸ್ಲಾ ಮಾಡು ಅಂತ ಹೇಳಿದ್ರು. ಸುಸ್ಲಾ ಮಾಡು ಅಂತ ಹೇಳಿದ್ರೆ ಅವ್ರಿಗೆ ಏನು ಬೇಕು ಅದೇ ಮಾಡ್ತಾರೆ. ಮತ್ತೆ ಕೇಳ್ತಾರೆ ಯಾಕೆ ಅದೇ ಗೊತ್ತಾಗಂಗಿಲ್ಲ, ಸುಮ್ಮನೆ ಕೇಳೋದು. ಸುಸ್ಲಾ ಮಾಡ್ಲಿಕ್ಕೆ ಭಾಳ ಟೈಮ್ ಬೇಕ್ರಿ, ಅದಕ್ಕೆ ಶಾರ್ಟ್ಕಟ್ ಶಾವ್ಗೆ ಉಪ್ಪಿಟ್ಟು ಮಾಡಿಬಿಟ್ಟಿವಿ. ಸುಸ್ಲಾ ನಮ್ಮ ಮನೆಗೆ ಎಲ್ಲರದು ಫೇವ್ರೇಟ್. ಸುಸ್ಲಾ ನಿಮ್ಮದು ಫೇವ್ರೇಟ್ ಇದ್ರೆ ಕಮೆಂಟ್ ಮಾಡಿರಿ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ. ಈಗ ನೋಡ್ರಿ ನಾವು ವಿಜಯನಗರನಾಗಿರೋ ಶ್ರೀ ವಿಜಯ ವಿನಾಯಕ ಅಮರನಾಥೇಶ್ವರ ಗುಡಿಗೆ ಬಂದೀವಿ. ಇಲ್ಲಿ ನಾವು ಬಂದಿದ ತಕ್ಷಣ ಕ್ರೇಜಿ ಕುಟುಂಬ ಫಾಲೋವರ್ಸ್ ಸಿಕ್ಕಿದ್ರು. ಆಮೇಲೆ ಅವರೆಲ್ಲ ಭಾಳ ಪ್ರೀತಿಯಿಂದ ಮಾತಾಡ್ಸಿದ್ರು ರೀ. ಅಷ್ಟೆಲ್ಲ ಸೆಲ್ಫಿನೂ ತಗೊಂಡ್ರು. ಇವತ್ತು ಏನಪ್ಪ ವಿಶೇಷ ಅಂತಂದ್ರೆ ಎ ಸಿರಿಮನೆ ವೆಂಚರ್ಸ್ ಅವರು ಸಾಮೂಹಿಕ ಕುಬ್ಸಿಗ ಕ್ರೇಜಿ ಕುಟುಂಬ ಗೆಸ್ಟ್ ಅಂತ ಇನ್ವೈಟ್ ಮಾಡಿದ್ದರು. ಸುಮಾರು 108 ಗರ್ಭವತಿ ಸ್ತ್ರೀಯರೀಗ ಇಲ್ಲಿ ಕುಬ್ಸ ಮಾಡೋರು ಹರಾರಿ. ಇಲ್ಲಿ ನಮ್ಮ ಆತ್ಮೀಯರಾದ ಕಂಟೆಂಟ್ ಕ್ರಿಯೇಟರ್ಸ್, ಇನ್ಫ್ಲುಯೆನ್ಸರ್ಸ್ ಎಲ್ಲರೂ ಬಂದಿದ್ದರು. ಅವರಿಗೆಲ್ಲ ನೀವು ಸೋಷಿಯಲ್ ಮೀಡಿಯಾನಾಗ ನೋಡಿರ್ತೀರಿ. ಇಲ್ಲಿ ಒಂಥರ ಹಬ್ಬದ ವಾತಾವರಣ ಇತ್ತು. ಎ ಸಿರಿಮನೆಯವ್ರದ್ದು ಇವತ್ತು 5ನೇ ವರ್ಷ ಆನಿವರ್ಸರಿ. ಅದಕ್ಕೆ ಅವರು ಸಾಮೂಹಿಕ ಉಚಿತವಾಗಿ ಕುಬ್ಸ ಮಾಡ್ಲಕತ್ತಾರ. ನಾವು ಯಾವ ರೀತಿ ಶಾಸ್ತ್ರೋಕ್ತವಾಗಿ ಸಂಪ್ರದಾಯಿಕವಾಗಿ ಕುಬ್ಸ ಮಾಡ್ತೀವೋ ಅದೇ ಥರ ಇವರು ಮಾಡ್ಲಕತ್ತಿರು. ನಾವು ಅರ್ಶಿನ ಕುಕ್ಮ ಕೊಟ್ಟು ಉಡಿ ತುಂಬಿದೀವ್ರಿ. ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ. ಕ್ರೇಜಿ ಕುಟುಂಬಕ್ಕೆ ವೇದಿಕೆ ಮೇಲೆ ಕರೆದು ಎ ಸಿರಿಮನೆ ವೆಂಚರ್ಸ್ ಅವರು ಶಾಲ್ ಹಚ್ಚಿ ನಮ್ಮ ಕ್ರೇಜಿ ಕುಟುಂಬದ ಎಲ್ಲ ಸದಸ್ಯರಿಗೆ ಸನ್ಮಾನ ಮಾಡಿದ್ರು. ಅಷ್ಟೇ ಅಲ್ಲ, ನಮ್ಮ ವಿರಾಜ್ಗೂ ಸನ್ಮಾನ ಮಾಡಿದ್ರು. ಕ್ರೇಜಿ ಕುಟುಂಬಕ್ಕೆ ಇಷ್ಟೊಂದು ಪ್ರೀತಿ, ವಿಶ್ವಾಸ, ಸನ್ಮಾನ ಸಿಗ್ಬೇಕಂದ್ರೆ ಅದಕ್ಕೆ ಕಾರಣನೇ ನೀವು ಎಲ್ಲರೂ ನೋಡ್ರಿ. ಅದಕ್ಕೆ ಈ ಸನ್ಮಾನ ಬರೀ ಕ್ರೇಜಿ ಕುಟುಂಬದಲ್ಲ, ಇದು ನಿಮ್ಮ ಸನ್ಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಊಟ ಏನೇ ಊಟ? ಪಾಯಸ, ಮೊಸರನ್ನ, ನನ್ನ ಫೇವರೇಟ್ ಬೋಂಡ, ಆಲೂ ಬೋಂಡ ಸೂಪರ್. ಕಾರ್ಯಕ್ರಮ ಮುಗಿದ ಮೇಲೆ ಇಂಥ ಪ್ರಶಾಂತ ವಾತಾವರಣಾಗ ಭರ್ಜರಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಆಮೇಲೆ ಎಲ್ಲರೂ ಬಂದು ಪ್ರೀತಿಯಿಂದ ಮಾತಾಡಿಸಿ ಸೆಲ್ಫಿ ತಗೊಂಡ್ರು. ಎಲ್ಲರ ಜೊತೆ ಬೆರೆಯೋಕೆ ನಮಗೂ ಒಂದು ಅವಕಾಶ ಸಿಕ್ತು. ಆಮೇಲೆ ಹೊಸ ಹೊಸ ಜನ ಪರಿಚಯ ಆದರು. ಏನೋ ಒಂಥರ ಭಾಳ ಖುಷಿ ಅನ್ನಿಸ್ತು. ನಾವು ಪ್ರೆಗ್ನೆಂಟ್ ಇದ್ದಾಗ ಸಿರಿಮನೆ ವೆಂಚರ್ಸ್ ಕಡೆಯಿಂದ ಬಾನಂತಿ ಬಾಸ್ಕೆಟ್ ತರಿಸ್ಕೊಂಡಿದ್ರಿ. ಅದ್ರಾಗ ನಂಗೆ ಅಂಟಿನ ಉಂಡಿ, ಅಜ್ವೈನ್ ಚಟ್ನಿ, ಬಾರ್ಲಿ ಸೂಪ್ ಎಲ್ಲ ಐಟಮ್ಸ್ ಭಾಳ ಇಷ್ಟ ಆಗಿದ್ರಿ. ಇವತ್ತಿನ ದಿನ ಭಾಳ ಚಲೋ ಹೋಯ್ತು. ಎಲ್ರಿಗೂ ಒಳ್ಳೇದಾಗಲಿ ಅಂತ ದೇವ್ರಿಗೆ ಕೈ ಮುಗಿದು ನಾವು ವಾಪಸ್ ಮನೆ ಕಡೆ ಹೊರಟ್ವಿ. ಮತ್ತೆ ಪೂಜಾ ಮಮ್ಮಿ ಹೆಂಗ ಅನಿಸ್ತು? ಸಾಮೂಹಿಕ ಕುಬ್ಸ ಹೆಂಗ್ ಮಾಡ್ತಾರ ಅಂತ ಇವತ್ತು ಫಸ್ಟ್ ಟೈಮ್ ನೋಡಿ. ಆಮೇಲೆ ನಿಮಗೂ ಅದೊಂದು ಖುಷಿ ಆಯ್ತು. ನೀವು ಎಲ್ಲರಿಗ ಅರ್ಶಿನ ಕುಕ್ಮ ಕೊಟ್ರಿ. ಅವ್ರು ನಮಗ್ ಕೊಟ್ರು, ನಾವು ಕೊಟ್ಟಿವಿ.
ಇದೊಂದು ಎಲ್ಲಾರು ಒಂದೇ ಕಡೆ ಸೇರಿದ್ರ ಎಲ್ಲರೂ ಒಂದು ಸುಮಾರು ಜನ ಎಲ್ಲರೂ ಗುರ್ತಿಡಿದ್ರು ಭಾಳ ಜನ ನಮಗೆ ಗುರ್ತಿದ್ರು, ಫೋಟೋ ತಕೊಂಡ್ರು, ಊಟನೂ ಭಾಳ ಊಟನೂ ಚಲೋ ಐತೆ. ಚಲೋ ಕೊಟ್ಟರು. ಓಕೆ ಥ್ಯಾಂಕ್ ಯು. ಇವತ್ತಿನ ದಿನ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಾವು ಭಾಳ ಎಂಜಾಯ್ನೂ ಮಾಡಿದ್ವಿ. ಇವತ್ತು ನಮ್ಮೆಲ್ಲರಿಗೆ ಶಾಲು ಹಚ್ಚಿ ನಮಗೆ ಹಾರ ಹಾಕಿ ಸತ್ಕಾರ ಮಾಡಿದ್ರು. ಮತ್ತೆ ಪೂಜಾ ನಿಂಗೆ ಹೆಂಗ ಅನಿಸ್ತು? ಇವತ್ತು ನಮ್ಮ ಪಾಪೇಂದ್ರ ಸತ್ಕಾರ ಐತಿ ಇವತ್ತು ನಮ್ಮ ತೊಡಿ ಮೇಲೆ ಕೂತು. ಸತ್ಕಾರ ಇತ್ತು. ಹಾಂ ಓಕೆ. ಮತ್ತೆ ಇವತ್ತಿನ ಕಾರ್ಯಕ್ರಮ ಭಾಳ ಚಲೋ ಅನಿಸ್ತು. ನಿಮ್ಗೆ ಎಲ್ಲರಿಗೂ ಇದು ನಮ್ಮ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ಸ್ ಮಾಡಕ್ಕೆ ಮರಿಬೇಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ.